ಆ್ಯಕ್ಚುಲಿ ನಾವೆಲ್ಲ ಲಾಸ್ಟು ಟ್ರೈಲರ್ ಇವೆಂಟಲ್ಲಿ ಮೀಟ್ ಆಗಿದ್ವಿ. ಸೊ ಆವಾಗೊಂದು ರಿಲೀಸ್ ಡೇಟ್ ಇತ್ತು. ಬಟ್ ಸಿನಿಮಾ ಎಲ್ಲ ಮುಗಿಸಿ, ಕೆಲಸಗಾರ ಎಲ್ಲ ಮುಗಿಸಿ, ಸಿನಿಮಾ ನಮ್ಮ ಕೈಗೆ ಬಂದ ಟೈಮಲ್ಲಿ ನಮಗನ್ನಿಸಿದ್ದು, ಅಂದರೆ ರಿಲೀಸ್ಗಿನೇನು ಕೆಲವೇ ದಿವಸ ಇರಬೇಕಾದ್ರೆ ಅನ್ನಿಸ್ತು, ಅಂದರೆ ಎಲ್ಲೋ ನಾವು ಜನರಿಗೆ ಜಾಸ್ತಿ ತಲುಪಲಿಲ್ಲ ಅನ್ನುವಂಥದ್ದು. ಅಂದರೆ ನಾವೆಲ್ಲರೂ ಸಿನಿಮಾ ಮಾಡೋದು ಜನ ಬಂದು ಥಿಯೇಟ್ರಲ್ಲಿ ಕೂತು ಸಿನಿಮಾ ನೋಡಲಿ ಅನ್ನೋ ಒಂದೇ ಒಂದು ಕಾರಣಕ್ಕೆ. ಸೊ ಎಲ್ಲೋ ಅವರಿಗೆ ನಾವು ತಲುಪಲಿಲ್ಲ. ನಮ್ಮ ಸಿನಿಮಾ ಬಗ್ಗೆ ಅವರಿಗಿನ್ನೂ ಎಲ್ಲರಿಗೂ ಒಂದು ಅಭಿಪ್ರಾಯ ಬಂದು ಎಲ್ಲರೂ ಕೂತು ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತೀವಿ, ಇಲ್ಲ ಈಗ ಬರೋದು ಬೇಡ, ಮುಂದೆ ಒಂದು ಒಳ್ಳೆ ಡೇಟ್ ನೋಡಿಕೊಂಡು ಬರೋಣ ಅಂತ. ಸೊ ಅದಕ್ಕೆ ನಮ್ಮ ನಿರ್ಮಾಪಕರು ಹಾಗೆ ನನ್ನ ಇಡೀ ಚಿತ್ರತಂಡ, ನನ್ನ ಟೆಕ್ನಿಷಿಯನ್ಸ್ ಎಲ್ಲರೂ ಒಪ್ಕೋತಾರೆ. ಸೊ ಅದಾದ ನಂತರ ಈಗ ಎಲ್ಲವೂ ಕೂಡಿ ಬಂದು ಈ ಫೆಬ್ರವರಿ 20ಕ್ಕೆ ನಾವು ಸಿನಿಮಾವನ್ನು ರಿಲೀಸ್ ಮಾಡೋಣ ಅಂತ ನಿರ್ಧರಿಸಿ ಇದೊಂದು ಪ್ರೆಸ್ ಮೀಟ್ನ ಇವತ್ತು ಕರೆದಿದ್ದೀವಿ. ನೀವು ಬಂದಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಸೊ ನಾವೇನೋ ಅವತ್ತು ಪುಷ್ ಮಾಡಿದ್ವಿ ಡೇಟ್ನ, ಈಗ ನಾವು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ, ದಯವಿಟ್ಟು ನಮ್ಮನ್ನು ನೀವು ಜನರ ಹತ್ರ ಆದಷ್ಟು ಪುಷ್ ಮಾಡಿಸಿ. ನಿಮ್ಮ ಸಹಕಾರ ಸಹಾಯ ತುಂಬ ಅಗತ್ಯ ನಮಗೆ. ಒಂದಿಷ್ಟು ಪ್ಲ್ಯಾನ್ಸ್ಗಳನ್ನ ಮಾಡ್ಕೊಂಡಿದ್ವಿ. ಅಂದರೆ ನಾವು ಹೋದ ಸಲ ಮೀಡಿಯಾ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ನಾವು ಮಾಡ್ಕೊಂಡಿದ್ವಿ, ಒಂದಿಷ್ಟು ಇಂಟರ್ವ್ಯೂಸ್ ಆಗಲಿ ಅಥವಾ ಒಂದಿಷ್ಟು ಕಂಟೆಂಟ್ಗಳನ್ನೆಲ್ಲ ಮಾಡ್ಕೊಂಡಿದ್ವಿ. ಆದಷ್ಟು ಈ ಸಲ ಜನರೊಂದಿಗೆ ನೇರವಾಗಿ ಮಾತಾಡೋಕ್ಕೆ ಸಿಗೋಕ್ಕೆ ಸಾಧ್ಯ ಆಗುತ್ತಾ ಅಂತ ನಾವು ಟ್ರೈ ಮಾಡ್ತಾ ಇದ್ದೀವಿ. ಆದಷ್ಟು ಒಂದಿಷ್ಟು ಊರುಗಳಿಗೆ ವಿಸಿಟ್ ಮಾಡಿ ಅಲ್ಲಿಯ ಒಂದಿಷ್ಟು ಸ್ಟೂಡೆಂಟ್ಸ್ ಕಾಲೇಜ್ಗಳಿಗೋ ಅಥವಾ ಅಲ್ಲಿಯ ಒಂದಿಷ್ಟು ಜನರ ಜೊತೆಗೆ ಮಾತಾಡಿ 1 to 1 ಅವ್ರನ್ನ ಥಿಯೇಟ್ರಿಗೆ ಬರುವ ಹಾಗೆ ರಿಕ್ವೆಸ್ಟ್ ಮಾಡಿಕೊಂಡು ಬರುವಂಥ ಒಂದಿಷ್ಟು ಪ್ಲ್ಯಾನ್ಗಳನ್ನ ಮಾಡ್ಕೊತಾ ಇದ್ದೀವಿ. ಒಳ್ಳೆಯ ಕಥೆ ಸರ್. ಮೊದಲನೇದಾಗಿ ಒಂದಿಷ್ಟು ವಿಷಯಗಳಿದೆ, ಅಂದರೆ ಹುಲಿ ವೇಷದ ಹಿನ್ನೆಲೆ ಆಗಿರ್ಬೋದು ಅಥವಾ ಕರಾವಳಿ ಭಾಗದಲ್ಲಿ ನಡೆಯುವಂತಹ ಒಂದು ಒಳ್ಳೆಯ ಪ್ರೇಮ ಕಥೆ. ಸೊ ಅಲ್ಲಿ ಎಲ್ಲವೂ ಇದೆ, ಅಂದರೆ ಆ್ಯಕ್ಷನ್ ಇದೆ, ರೊಮ್ಯಾನ್ಸ್ ಇದೆ, ಎಮೋಷನ್ಸ್ ಇದೆ, ಕಾಮಿಡಿ ಇದೆ, ಎಲ್ಲವೂ ಇದೆ. ಜೊತೆಗೆ ಕೊನೆಯಲ್ಲಿ ಸಿನಿಮಾ ನೋಡಿ ಕೊನೆಗೆ ಹೋಗಬೇಕಾದ್ರೆ ಸಂಬಂಧಗಳ ಬೆಲೆ, ಒಂದು ರಿಲೇಷನ್ಶಿಪ್ನ ವ್ಯಾಲ್ಯೂಸ್ ಏನು ಅನ್ನೋದು ಸಿನಿಮಾದಲ್ಲಿ ಗೊತ್ತಾಗುತ್ತೆ ಸರ್. ಹರ್ಟ್ ಆಗುವಂತಹ ಅಂಶಗಳು ಖಂಡಿತ ಯಾವುದೂ ಇಲ್ಲ. ಈ ಕಥೆ ಯಾಕೆ ಕರಾವಳಿಗೆ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂದರೆ, ಇದರಲ್ಲಿ ಹುಲಿವೇಷ ಬರುವಂಥದ್ದು. ಮಾರ್ನಮಿ ಅಂದರೆ ದಸರಾ, ಮಂಗಳೂರಿನ ದಸರಾ ಅಂತ. ಸೊ ಹುಲಿವೇಷ ಈ ಚಿತ್ರದಲ್ಲಿ ತುಂಬ ಒಂದು ಪಾತ್ರ, ಅದರ ಪಾತ್ರ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಅದಕ್ಕೆ ಕರಾವಳಿ ಭಾಗವನ್ನೇ ನಾವು ಚೂಸ್ ಮಾಡ್ಕೊಂಡ್ವಿ. ಅದನ್ನ ಬಿಟ್ಟು ಸಿನಿಮಾದ ಕಥೆಯಲ್ಲಿ ಏನಿದೆ ಅದು ಖಂಡಿತ ಎಲ್ಲರಿಗೂ ಕನೆಕ್ಟ್ ಆಗುವಂಥದ್ದು, ಅಂದರೆ ಕೇವಲ ಕರಾವಳಿ ಭಾಗಕ್ಕೆ ಮಾತ್ರ ಕನೆಕ್ಟ್ ಆಗಬೇಕು ಅಂತಿಲ್ಲ. ಸೊ ಅದರಲ್ಲಿ ಚೇತು ಆಗಲಿ ಅಥವಾ ನಮ್ಮ ದೀಕ್ಷಾ ಅವರ ಪಾತ್ರ ಆಗಲಿ ಖಂಡಿತ ಕರ್ನಾಟಕದ ಯಾವ ಭಾಗದವರಿಗೂ ಕೂಡ ಅವರು ಈ 2 ಕ್ಯಾರೆಕ್ಟರ್ಗಳನ್ನ ಓಕೆ ಇದನ್ನ ಎಲ್ಲೋ ನೋಡಿದ್ದೀನಲ್ಲ ನಾನು ಅನ್ನುವಂಥ ಒಂದು ಭಾವನೆ ಅವ್ರಿಗೆ ಬರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಇದೇ ಫಸ್ಟ್ ಸ್ಟೆಪ್ ಸರ್, ಮೊದಲ ಮೆಟ್ಲು. ಸೊ ತುಂಬ ಇಂಪಾರ್ಟೆಂಟ್. ಅಂದರೆ ತುಂಬ ವರ್ಷಗಳ ಒಂದು ಕನಸು, ಒಂದಿಷ್ಟು ಕೆಲಸ ಬೇರೆ ಕಡೆಯಲ್ಲಿ ಮಾಡಿಕೊಂಡು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಥವಾ ಕ್ರೂ ಅಲ್ಲಿ ಒಂದಿಷ್ಟು ಕೆಲಸಗಳನ್ನ ಮಾಡಿಕೊಂಡು ಕಲ್ತ್ಕೊಂಡು ಇವಾಗ ಒಂದು ಕನಸು ಹೊತ್ತು ಅದನ್ನ ಡೈರೆಕ್ಷನ್, ಅಂದರೆ ಆ ಕೆಲಸ, ನಮ್ಮ ಕೆಲಸವನ್ನು ನಾವು ಪೂರೈಸಿ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀವಿ. ಸೊ ಇದನ್ನ ಜನರ ಎದುರಿಗೆ ತರ್ತಾ ಇದ್ದೀವಿ. ಸೊ ಜನರು ಇದನ್ನ ನೋಡಿ ಹೇಗೆ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ಅನ್ನೋದಕ್ಕೆ ನಾನು ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದೀನಿ ಸರ್. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.